ಮುಂದಿನ ಕಾರ್ಯಕ್ರಮವನ್ನ ಮುಂದುವರಿಸಿ ನಮಸ್ಕಾರ ಸ್ನೇಹಿತರೆ. ಅಸ್ಪೃಶ್ಯತೆ ನಿವಾರಣೆಗಾಗಿ ಹಾಗೂ ಎಲ್ಲ ಜಾತಿ ಮತಗಳು ಒಂದೇ ಅಂತ ಸಾರುವ ಒಂದು ಅರಿವು ಭಾರತ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಸಮಾಜ ಸುಧಾರಣೆಗಾಗಿ ಶ್ರಮಿಸುತ್ತಿರುವ ಅರಿವು ಭಾರತ ಶಿವಪ್ಪ ಅವರಿಗೆ ಅಭಿನಂದನೆಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕನಸಿನ ಒಂದು ಆಶಯ ಗುರಿ ಸಾಧನೆಯನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅರಿವು ಭಾರತ ಒಂದು ಸಂಸ್ಥೆ ಮಾಡ್ತಾ ಇದೆ ಎಂದೇ ತಪ್ಪಾಗಲಾರದು. ಇದು ಏನಪ್ಪ ಅಂದರೆ, ನಾವು ಎಲ್ಲ ಜಾತಿ ಮತ ಒಂದೇ ಅಂತ ಹೇಳಿ ಒಂದು ಗ್ರಾಮವನ್ನು ಆರಿಸಿ ಆ ಗ್ರಾಮಕ್ಕೆ ಹೋಗಿ ಆ ಗ್ರಾಮದ ಒಂದು ಮನೆಯಲ್ಲಿ ನಾವು ಸಹಭೋಜನ ಕೂಟ ಮತ್ತು ಗೃಹ ಪ್ರವೇಶ ಮಾಡಿ ಎಲ್ಲ ಸಮಾಜದ ಜನರನ್ನು ಜಾತಿ ಜನಾಂಗವನ್ನು ಸೇರಿಸಿ ಸಮಾನತೆಯ ಅರಿವನ್ನು ಮೂಡಿಸುವ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ತಿಮರಾವತ್ನಹಳ್ಳಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 2ನೇ ಕಾರ್ಯಕ್ರಮವಾಗಿದೆ. ಇದು ಕೆರೂರಡ್ಡಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶೋಭಮ್ಮ ರಾಮಪ್ಪ ಅವರ ಒಂದು ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಒಂದು ಪ್ಲ್ಯಾನಿಂಗ್ ಬುಕ್ ಅಂತ ವಿತರಣೆ ಕೂಡ ಮಾಡಿದ್ದಾರೆ ಉಚಿತವಾಗಿ. ಇದರ ಜೊತೆಗೆ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಸ್ಪೃಶ್ಯತೆ ನಡೆ ಮತ್ತು ಅಸ್ಪೃಶ್ಯತೆ ಮುಕ್ತ ಭಾರತ ಅನ್ನೋ ಒಂದು ಶಿವಪ್ರಸಾದ್ ಸಾರ್ ಅವರು ಇದು ನಡೆಸ್ಕೊಂಡು ಬರ್ತಾ ಇರುವುದು ನೆನ್ನೆ ಸಾಯಂಕಾಲ ನನಗೆ ಹೇಳಿರೋದು ನಮ್ಮ ರಾಮಪ್ಪನವರು. ನಮ್ಮೂರಲ್ಲಿ ಈ ಥರ ಮಾಡ್ತಾ ಇದ್ದೀವಿ ಅಂತ. ಆಯ್ತಪ್ಪ, ಸಂತೋಷ, ಮಾಡಿ ಅಂಥವು ಮಾಡಿದ್ರೆ ಒಳ್ಳೇದು ಅಂತಲೂ ಹೇಳಿದ್ದೀನಿ. ಅದೇ ಇವ್ರು ಇವಾಗ ಹೇಳಿದ್ರಲ್ಲ, ಆ ಸಾರು ಈ ಸಾರು ಹೇಳಿದ್ರು. ಇವಾಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆ ಮನುಷ್ಯತ್ವ ಅನ್ನೋದು ತಿಳ್ಕೊಂಡು 10 ಜನಕ್ಕೆ ಪ್ರಯೋಜನ ಆಗಿರುವಂಥ ತಿಳುವಳಿಕೆಗಳನ್ನು ನಡೆಸ್ಕೊಂಡು ಬಂದರೆ ಒಬ್ಬರಿಂದ ಕನಿಷ್ಠ ಪಕ್ಷ 10 ಜನ ಅದನ್ನು ತಿಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ಭಾರತ ಎಲ್ಲಡ ಅದು ಇದು ಪ್ರಚಾರ ಆಗಿ ಆಗುತ್ತೆ. ಏನಿವತ್ತು ನಮ್ಮ ಕರಿವರೆಡ್ಡಿಯಲ್ಲಿ ಗ್ರಾಮದಲ್ಲಿ ಈ ಅರಿವು ಭಾರತ ತಂಡದವರು ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತ ಕಡೆಗೆ ಅಂತೇಳಿ ಏನೋ ಒಂದು ವಿನೂತನ ಕಾರ್ಯಕ್ರಮವನ್ನು ಸುಮಾರು ಒಂದು 16 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೋ ನಮ್ಮ ಅರಿವು ಶಿವಪ್ಪ ಸರ್ ಅವರು ಈ ಕಾರ್ಯಕ್ರಮನ ಯಾವ ಥರ ಅವರ ಕಾರ್ಯವೈಖರಿಗೆ ನಿಜವಾಗಿ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಎಲ್ಲ ಕಡೆನೂ ನಮ್ಮ ಇಡೀ ಜಿಲ್ಲಾಡಳಿತ ಅಲ್ಲಿ ಬೇರೆ ಬಿಟ್ಟಿರ್ತದೆ. ಅರಿವು ಶಿವಪ್ಪ ಸರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲಾಡಳಿತನೇ ಪಾಲ್ಗೊಳ್ಳೋದ್ರ ಮುಖಾಂತರ ಇದಕ್ಕೊಂದು ವಿಶೇಷವಾದ ಈ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ. ಅವಾಗ ಯಾರು ಹೇಳಿದ್ದು ಈ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಅಂತಂದ್ರೆ ಇದೊಂದು ಹೊಸ ಹೆಜ್ಜೆ, ಕೋಲಾರ್ಗೆ ಹೊಸ ಒಂದು ಕೋಲಾರ್ ಮಾಡಲ್ ಅಂತ ಒಂದು ಉರ್ಸ್ಕೊಂಡಿದೆ ಅಂತೇಳಿ ಹೇಳ್ತಾ ಇರೋ ಅದು ಸಣ್ಣ ವಿಚಾರ ಅಲ್ಲ. ಎಲ್ಲರಿಗೂ ನಮಸ್ತೆ. ಇಲ್ಲಿ ನಡೆದಿರ್ತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅರಿವು ಭಾರತ ಅರಿವು ಕೇಂದ್ರ ಕೋಲಾರ ಕಡೆಯಿಂದ ನಮ್ಮ ಶಿವಪ್ಪ ಸಾರ್ ಅವರು ನಾವು 2021ರಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಮೊದಲನೇದಾಗಿ ಆಯ್ಕೆಯಾದಾಗ ಮೊದಲನೇ ಸಲ ಶಿವರಾತ್ರಿ ಹಬ್ಬ ಅಂತ ಬಂತು. ಆ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಪಂಚಾಯತಿ ಟೋಟಲಾಗಿ ಎಲ್ಲ ಹಳ್ಳಿಗಳಿಗೂ ತಾಲೂಕೆಲ್ಲನೂ ತಿರುಗಾಡಿದ್ದಾರೆ. ಅವತ್ತು ನೈಟು ನಮ್ಮೂರಿಗೆ 6:45-7 ಗಂಟೆಗೆ ಬಂದಿದ್ರು. ಆವಾಗ ಬಂದು ಅಲ್ಲಿ ನಾವು ಕಬಡ್ಡಿ ಆಡ್ಸೋಕ್ಕೆ ಅಂತ ಶಾಲೆ ಮುಂದ್ಗಡೆ ಕೋರ್ಟ್ ಎಲ್ಲ ರೆಡಿ ಮಾಡಿಸಿ ಒಂದು ಕಡೆ ಭಜನೆ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ಇದು ಮಾಡ್ತಾಯಿದ್ವಿ. ಅಲ್ಲಿಗೆ ಬಂದು ನಮ್ಮನ್ನು ಮೀಟಾಗಿ ನಮ್ಮ ಹತ್ರ ಬಂದು ಇದನ್ನೆಲ್ಲ ಇಷ್ಟು ಅದ್ದೂರಿಯಾಗಿ ಇದು ಮಾಡಿದ್ದೀರಾ, ಇದನ್ನೊಂದು ಸ್ವಲ್ಪ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡು ನಮ್ಗೆ ಕಳಿಸಿ ಅಂತೇಳಿ ಮತ್ತೆ ಅದನ್ನು ನಾವು ಎಲ್ರಿಗೂ ತಿಳಿಸ್ತೀವಿ ಈ ರೀತಿ ಅಂತ ಹೇಳಿದ್ವಿ. ಆವತ್ತು ಮೊದಲನೇದಾಗಿ ಸಾರ್ ಅವ್ರು ನಮ್ಗೆ ಪರಿಚಯ ಇದ್ರು. ಸರ್ ಆವತ್ತಿನಿಂದನೂ ಯಾವುದೇ ಫಂಕ್ಷನ್ ಆಗಲಿ ಯೂಟ್ಯೂಬಲ್ಲಿ ಆಗಲಿ ಮತ್ತೆ ಇನ್ನೊಂದು ನಮ್ಮ ರಾಮಪ್ಪ ಸಾರ್ ಅವರು ಗೋಪಿನಾಥ್ ಅವರು ಹೇಳ್ತಾ ಇದ್ರು ಇಂಥ ಕಡೆ ಇಂಥ ಫಂಕ್ಷನ್ ಐತೆ ಅಂತ. ಸರ್ ನಮಗೂ ಒಂದು ಮಾತು ಹೇಳಿದೆ, ನಾನು ಬರ್ತಾ ಇದ್ದೆ. ಸಾರ್ ಅವ್ರು ನಮಗೂ ಒಂದ್ಸಲಿ ಮೀಟ್ ಆಗಿದ್ದೀವಿ. ಸಂತೋಷಕರವಾದ ವಿಷಯ ಏನಂದ್ರೆ ಹಳ್ಳಿಗಳಲ್ಲಿ ಸ್ವಲ್ಪ ಮುಜುಗರ ಬೀಳ್ತಾರೆ, ಅದನ್ನು ಬಿಟ್ಟು ಎಲ್ಲರೂ ಅರಿವು ಅದರಲ್ಲೇ ಬರುತ್ತೆ.
ಎಲ್ಲರೂ ಅರಿವು ಮೂಡಿಸ್ಕೊಂಡು ಅಂದರೆ ಅವರು ಹೃದಯವನ್ನು ತೊಳೆದು ಒಳ್ಳೆಯ ಜ್ಞಾನವನ್ನು ತುಂಬಿಸ್ಕೊಂಡು ಅದರಿಂದ ಎಲ್ಲರೂ ಒಂದೇ ಸಮಾನತೆ ಅಂತ ಬದುಕಿ ಬಾಳಿದ್ರೆ ಅರಿವು ಭಾರತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಸೀನರಾಗಿರುವಂಥ ಅರಿವು ತಂಡದವರಿಗೆ ಹಾಗೂ ಹಿರಿಯರಿಗೆ, ಮಾಧ್ಯಮ ಮಿತ್ರದವರಿಗೆ ಹಾಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅನ್ನೋದು. ಯಾಕಂದರೆ ಇನ್ನೂ ಕೆಲವು ಕಡೆ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಅನ್ನೋದು ಇದೆ. ಅಂತ ಹೋಗ್ಲಾಡಿಸ್ಬೇಕು ಅಂದರೆ ಇಂಥ ಕಾರ್ಯಕ್ರಮಗಳಿಗೆ ನಮಗೆ ಅನಿವಾರ್ಯ ಆಗಲೇಬೇಕು. ಯಾಕಂದರೆ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂದರೆ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಹೆಚ್ಚಾಗಿ ಗ್ರಾಮೀಣ ಮಟ್ಟದಲ್ಲಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಈ ಕಾರ್ಯಕ್ರಮಗಳು ಮಾಡೋದ್ರಿಂದ ಬದಲಾವಣೆ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಇದ್ದಾವೆ ಅನಿಷ್ಟ ಪದ್ಧತಿಗಳು. ಅವರ ನಿವಾರಣೆ ಮಾಡಬೇಕು ಅನ್ನೋದು ಈ ಅರಿವು ಭಾರತದ ಒಂದು ಮುಖ್ಯ ಉದ್ದೇಶ ಆಗಿದೆ. ಇರ್ತಕ್ಕಂಥ ಅರಿವು ಶಿವಣ್ಣ ಅವ್ರಿಗೆ ನಮ್ಮ ತಿಮ್ರಾವತಿನಲ್ಲಿ ಪಂಚಾಯತಿ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಎಲ್ಲ ಗಣ್ಯರಿದ್ದಾರೆ, ಕೆಲವು ಹೆಸರುಗಳು ನನಗೆ ಗೊತ್ತಿಲ್ಲ, ಕ್ಷಮಿಸಬೇಕು. ಇವತ್ತು ಒಂದೇ ಒಂದು ವಿಷಯ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ತೀನಿ. ನಾವು ಯಾವುದೋ ನಮಗೆ ಒಂದು ಕಾಯಿಲೆ ಬರುತ್ತೆ, ಒಂದು ಜ್ವರನೋ ಕೆಮ್ಮೋ ನೆಗಡಿನೋ ಬರುತ್ತೆ, ನಾವು ಹಾಸ್ಪಿಟ್ಲ್ಗೆ ಹೋಗ್ತೀರಿ. ಹಾಸ್ಪಿಟ್ಲ್ಗೆ ಹೋದಾಗ ನೀನು ಯಾವ ಜಾತಿ, ನೀನು ಇಂಜೆಕ್ಷನ್ ಯಾರು ಹಾಕ್ತಾರೆ ಅಂತ ನಾವು ಕೇಳೋದಿಲ್ಲ. ನಾವು ಕೇಳ್ತೀರ? ಯಾರಾದರೂ ಕೇಳೋದಿಲ್ಲ. ಅವು ಯಾವ ಜಾತಿ ಆದ್ರೂ ಆಗಲಿ, ಯಾರಾದರೂ ಆಗಲಿ, ನಮ್ಗೇನು ಬೇಕೋ ಕಾಯಿಲೆ ವಾಸಿ ಆಗಬೇಕು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ನಮ್ಗೆ ಒಳ್ಳೇದಾಗಬೇಕು ಅಂತಾನೆ ಭಾವಿಸಿ ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಅದೇ ಥರನೇ ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ದೇಶದಲ್ಲೇ ಆಗಲಿ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿರೋ ಎಲ್ಲ ಸಂವಿಧಾನದಲ್ಲಿ ಎಲ್ಲನೂ ಹಕ್ಕುಗಳನ್ನು ಯಾರ್ಯಾರಿಗೆ ಏನೇನು ಬೇಕೋ ತಗೊಂಡಿದ್ದಾರೆ. ಈ ಅರಿವು ಇದು ಭಾರತ ಇದು ಅಂತೇಳಿ ಅವರು ಒಂದೇ ಒಂದು ಸಮಾನತೆ ಸ್ವಲ್ಪ ಬಿಟ್ಟಿದ್ದಾರೆ. ಅದನ್ನು ಎಲ್ಲರೂ ಪಡಿಬೇಕು, ಎಲ್ಲರೂ ಸಮಾನತೆವಾಗಿ ನೋಡ್ಬೇಕಂತೇಳಿ ನಾನು ಈ ಪಂಚಾಯತಿ ಕಡೆಯಿಂದ ಬತ್ತು ಶಿವಣ್ಣ ಅವರ ಅರಿವು ಶಿವಣ್ಣ ಅವ್ರ ತಂಡದವ್ರಿಗೆ ಎಲ್ರಿಗೂ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.